Good morning students, welcome to Srinidhi's Maths Room. Today I continue the theorems on linear dependence and independence. So see the statement of the theorem. If a finite set of non-zero vectors of the vector space V over the field F as a linearly independent subset which span the same subspace ಅಂದ್ರೆ ಅರ್ಥ ಮಾಡ್ಕೊಳ್ಳಿ S ಅನ್ನೋದು finite set of non-zero vectors of a vector space V over the field F. ವಿ ಓವರ್ ದ ಫೀಲ್ಡ್ ಎಫ್ ನಲ್ಲಿರುವಂಥ ನಾನ್ ಝೀರೋ ವೆಕ್ಟರ್ಸ್ಗಳು ಅಂದರೆ ಫೈನೈಟ್ ನಂಬರ್ ಅಂದರೆ ಗೊತ್ತಿರುವಷ್ಟು ನಂಬರ್. ಈ ಫಾರ್ ಎಕ್ಸಾಂಪಲ್ ಆಲ್ಫಾ 1 ಆಲ್ಫಾ 2 ಸೊ ಆನ್ ಆಲ್ಫಾ ಎನ್ ಅನ್ನೋದು ದೀಸ್ ವೆಕ್ಟರ್ಸ್ ಆರ್ ನಾನ್ ಝೀರೋ ವೆಕ್ಟರ್ಸ್ ಅಂತ ಅನ್ಕೊಳ್ಳಿ. ದೀಸ್ ಆರ್ ಆಲ್ ನಾನ್ ಝೀರೋ ವೆಕ್ಟರ್ಸ್. ಈ ನಾನ್ ಝೀರೋ ವೆಕ್ಟರ್ಸ್ನಲ್ಲಿ ಇದು ಗೊತ್ತಿರುವಂಥ ನಂಬರ್ ಅಂದರೆ ಎನ್ ನಂಬರ್ ಆಫ್ ವೆಕ್ಟರ್ಸ್ ಇದೆ ಅಂತ ಹೇಳಿ ನೋನ್ ನಂಬರ್ ಆಫ್ ಎಲಿಮೆಂಟ್ಸ್ನ ತಗೊಂಡಿರೋದನ್ನ ಎಸ್ ಅಂತ ಹೇಳಿ ಡಿನೋಟ್ ಮಾಡ್ತಾ ಇದ್ದೀವಿ. ಅದನ್ನೇ ಫೈನೈಟ್ ಸೆಟ್ ಆಫ್ ನಾನ್ ಝೀರೋ ವೆಕ್ಟರ್ಸ್ ಆಫ್ ದ ವೆಕ್ಟರ್ ಸ್ಪೇಸ್ ಅಂತ ಹೇಳಿದ್ರು. ಹ್ಯಾಸ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಅಂತ ಹೇಳಿದರೆ ಅಂದ್ರೆ ಈ ಎಸ್ ಗೆ ಎಕ್ಸಿಸ್ಟೆನ್ಸ್ ಆಗುವಂತ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಲೆಟ್ ಟಿ ಬಿ ಎ ಸಬ್ಸೆಟ್ ಆಫ್ ಎಸ್ ಅಂತ ಅನ್ಕೊಳ್ಳಿ. ಇಫ್ ಸಪೋಸ್ ದಿಸ್ ಟಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ ಅದು ಸ್ಪ್ಯಾನ್ ದ ಸೇಮ್ ಸಬ್ಸ್ಪೇಸ್ ಅಂದ್ರೆ ಈ ಎಸ್ ಯಾವುದೋ ಒಂದು ಸಬ್ಸ್ಪೇಸ್ಗೆ ಸ್ಪ್ಯಾನ್ ಆಗಿದೆ ಅಂದ್ರೆ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ ಆಫ್ ದ ಎಸ್ ಈಸ್ ಈಕ್ವಲ್ ಟು ದ ಸಬ್ಸ್ಪೇಸ್ ಆಫ್ ದ ವೆಕ್ಟರ್ ಸ್ಪೇಸ್. ಇವಾಗ ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಆಫ್ ವಿ ಓವರ್ ದ ಫೀಲ್ಡ್ ಎಫ್ ಅಂತ ಅನ್ಕೊಳ್ಳಿ. ಡಬ್ಲ್ಯೂ ಅನ್ನೋದು ಯಾವುದೋ ಒಂದು ಸಬ್ಸ್ಪೇಸ್, ವಿಗೆ ಡಬ್ಲ್ಯೂ ಯಾವುದೋ ಒಂದು ಸಬ್ಸ್ಪೇಸ್. ಲೀನಿಯರ್ ಕಾಂಬಿನೇಷನ್ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ ಆಫ್ ಎಸ್ ಏನ್ ಬರುತ್ತೋ ಅದು ಡಬ್ಲ್ಯೂಗೆ ಈಕ್ವಲ್ ಅಂತ ಅನ್ಕೊಳ್ಳಿ. ಈಗ ನಾವು ನೆಕ್ಸ್ಟ್ ನಾವೇನಂತ ಪ್ರೂಫ್ ಮಾಡ್ಬೇಕಂದ್ರೆ ಇಲ್ಲಿ ತಗೊಂಡಿದ್ವಲ್ಲ ಸಬ್ಸೆಟ್ ಟಿ ಇಸ್ ಎ ಸಬ್ಸೆಟ್ ಆಫ್ ಎಸ್ ಅಂತ ಹೇಳಿದ್ವಲ್ಲ, ಅದು ಕೂಡ ಅದೇ ಸಬ್ಸ್ಪೇಸ್ಗೆ ಸ್ಪ್ಯಾನ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ದಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಈಸ್ ಸ್ಪ್ಯಾನ್ ದ ಸೇಮ್ ಸಬ್ಸ್ಪೇಸ್ ಅಂತ ಹೇಳಿದ್ರು. ಅದೇ ದಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದ ಥಿಯರಮ್. ಅದನ್ನು ನಾವಿಲ್ಲಿ ಪ್ರೂಫ್ ಮಾಡಬೇಕು. ಹೇಗೆ ಪ್ರೂಫ್ ಮಾಡ್ತೀವಿ? ಇದು ಸ್ಟೇಟ್ಮೆಂಟ್ ನಾನು ಹೇಳಿದ್ದು ಇಷ್ಟೊತ್ತನು, ಬಟ್ ಪ್ರೂಫ್ ಹೇಗೆ ಮಾಡ್ತೀವಿ ಸೊ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದಷ್ಟು ನಾನು ಸೆಂಟೆನ್ಸ್ ಇತ್ತು, ಅದನ್ನು ಹಾಗೆ ಬರ್ತಿದ್ದೀನಿ. ಲೆಟ್ ಎಸ್ ಇಸ್ ಈಕ್ವಲ್ ಟು ಆಲ್ಫಾ 1 ಆಲ್ಫಾ 2 ಸೊ ಆನ್ ಆಲ್ಫಾ ಎನ್ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರಬೇಕಲ್ಲ. ಸೊ ಅದನ್ನ ಬಿ ದ ಸೆಟ್ ಆಫ್ ನಾನ್ ಝೀರೋ ವೆಕ್ಟರ್ಸ್ ಆಫ್ ವಿ ಓವರ್ ದ ಫೀಲ್ಡ್ ಎಫ್ ಅಂತ ಅನ್ಕೊಂತಾ ಇದೀನಿ. ಅಂಡ್ ಎಲ್ ಆಫ್ ಎಸ್ ಅಂದ್ರೆ ಲೀನಿಯರ್ ಕಾಂಬಿನೇಷನ್ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ ಆಫ್ ಎಸ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಅಂದ್ರೆ ಲೀನಿಯರ್ ಸ್ಪ್ಯಾನ್ ಏನ್ ಬರುತ್ತೋ ಅದು ಡಬ್ಲ್ಯೂ ಅನ್ನೋ ಒಂದು ಸಬ್ಸ್ಪೇಸ್ಗೆ ಈಕ್ವಲ್ ಆಗಿದೆ ಅಂತ ಹೇಳಿ ಚೂಸ್ ಮಾಡ್ತಾ ಇದೀನಿ. Next, we have to prove there exists a linearly independent subset T of S such that L of T is equal to W. ಹಾಗಂತ ಪ್ರೂಫ್ ಮಾಡಬೇಕು. ಅಂದ್ರೆ ಏನ್ ಪ್ರೂಫ್ ಮಾಡ್ತಾ ಇದೀವಿ ಅಂದ್ರೆ ಯಾವುದೋ ಒಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಟಿ ಅನ್ನೋದು ಎಕ್ಸಿಸ್ಟೆನ್ಸ್ ಆಗ್ತಿದೆ ಎಸ್ ಗೆ, ಅದು ಲೀನಿಯರ್ ಸ್ಪ್ಯಾನ್ ಅದೇ ಸಬ್ಸ್ಪೇಸ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡ್ಬೇಕು ನಾನು. ಅದಕ್ಕೆ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, ಇಫ್ ಎಸ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದ್ರೆ ಇವಾಗ ಇವ್ರು ಏನ್ ಹೇಳಿದ್ರೆ ಈ ಫೈನೈಟ್ ನಂಬರ್ ಆಫ್ ನಾನ್ ಝೀರೋ ವೆಕ್ಟರ್ಸ್ ಏನಿದೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟಾ ಅಥವಾ ಲೀನಿಯರ್ಲಿ ಡಿಪೆಂಡೆಂಟಾ ಅಂತ ಹೇಳಿಲ್ಲ ಸ್ಟೇಟ್ಮೆಂಟ್ ನಲ್ಲಿ. ಸೊ ಹಾಗಾಗಿ ಎರಡು ಕೇಸಸ್ ಅರೈಸ್ ಆಗುತ್ತೆ. ಒಂದು ಎಸ್ ಅನ್ನೋದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರ್ಬೋದು ಅಥವಾ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರ್ಬೋದು. ಇಫ್ ಸಪೋಸ್ ಎಸ್ ಇಸ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದರೆ ದೆನ್ ಎಸ್ ಇಟ್ ಸೆಲ್ಫ್ ಇಸ್ ದ ರಿಕ್ವೈರ್ಡ್ ಸಬ್ಸೆಟ್, ಅದಕ್ಕೆ ಅದೇ ಸಬ್ಸೆಟ್ ಆಗಿರುತ್ತೆ. ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗೋಯ್ತು ಅಂದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಲಿ ಲೀನಿಯರ್ಲಿ ಡಿಪೆಂಡೆಂಟ್ ಆಗಲಿ ವಾಟ್ ಎವರ್ ಇಟ್ ಮೇ ಬಿ, ಬಟ್ ಎಸ್ ಈಸ್ ಆಲ್ವೇಸ್ ಸಬ್ಸೆಟ್ ಟು ಇಟ್ ಸೆಲ್ಫ್, ಅದಕ್ಕೆ ಅದೇ ಸಬ್ಸೆಟ್ ಆಗಿರುತ್ತೆ. ಇನ್ ಕೇಸ್ ಎಸ್ ಏನಾದರೂ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ಅಂದ್ರೆ ಎಸ್ಗೆ ಸಬ್ಸೆಟ್ ಆಗಿರೋದ್ರಿಂದ ಅದೇ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಆಫ್ ಎಸ್ ಅಂತ ಹೇಳ್ದಂಗಾಯ್ತು. ಎಸ್ ಈಸ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಆಫ್ ಎಸ್ ಅಂತ ಹೇಳ್ದಂಗಾಯ್ತು. ಈಗ ಎಲ್ ಆಫ್ ಎಸ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಹೇಳಿದೀವಿ ಅಂದ್ರೆ ಆಟೋಮೆಟಿಕಲಿ ಆ ಸಬ್ಸೆಟ್ ಕೂಡ ಎಲ್ ಆಫ್ ಎಸ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಹಾಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಏನಂತ ಪ್ರೂಫ್ಗೆ ನೆಸಿಟಿ ಇರಲ್ಲ ಅದಕ್ಕೆ ಅಂತ. ಸೊ ಇನ್ ಸಪೋಸ್ ಸೆಕೆಂಡ್ ಕೇಸಸ್ ಅಲ್ಲಿ ಲೀನಿಯರ್ಲಿ ಡಿಪೆಂಡೆಂಟ್ ಆದ್ರೆ ಪ್ರೀವಿಯಸ್ ಥಿಯರಮ್ ಪ್ರೂಫ್ ಮಾಡಿದ್ವಿ. ಇಫ್ ಸಪೋಸ್ ದೋಸ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ದೆನ್ ದ ವೆಕ್ಟರ್ ಆಲ್ಫಾ ಕೆ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಅಂತ. ಸೊ ಹಾಗೆ ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು ಅಂದ್ರೆ ದೆನ್ ದೇರ್ ಎಕ್ಸಿಸ್ಟ್ ಆಲ್ಫಾ ಕೆ ಬಿಲಾಂಗ್ಸ್ ಟು ಎಸ್. ಆಲ್ಫಾ ಕೆ ಈಸ್ ಅ ಲಾಸ್ಟ್ ವೆಕ್ಟರ್ ಅಂತನೋ ಫಸ್ಟ್ ವೆಕ್ಟರ್ ಅಂತನೋ. ಸೊ ದಟ್ ವೆಕ್ಟರ್ ಬಿಲಾಂಗ್ಸ್ ಟು ಎಸ್ ಸಚ್ ದಟ್ ಆಲ್ಫಾ ಕೆ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್.
ಸೊ ಅದನ್ನು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಈಗ ನೋಡಿ ಎಸ್ ಲೀನಿಯರ್ಲಿ ಡಿಪೆಂಡೆಂಟ್ ಆಗೋಯ್ತು. ಈಗ ಅದಕ್ಕೆ ಎಕ್ಸಿಸ್ಟೆನ್ಸ್ ಆಗುವಂತ ಸಬ್ಸೆಟ್ಟು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಅರ್ಥ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾನು ಸೆಕೆಂಡ್ ಕೇಸ್ ತಗೊಂತಿರೋದು ಎಸ್ ಇಸ್ ಎ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ. ಎಸ್ ನ ನಾನು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಅನ್ಕೊಂತಾ ಇದ್ದೀನಿ. ಇದಕ್ಕೆ ಎಕ್ಸಿಸ್ಟೆನ್ಸ್ ಆಗುವಂತ ಸಬ್ಸೆಟ್ ಟಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ ಅದು ಸೇಮ್ ಸಬ್ಸ್ಪೇಸ್ಗೆ ಸ್ಪ್ಯಾನ್ ಆಗ್ತಿದೆ ಅಂತ ನೆಕ್ಸ್ಟ್ ನಾವಿಲ್ಲಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ಹೇಗೆ ಅಂತ ನೋಡಿ, ಈ ಆಲ್ಫಾ ಕೆ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ ಅಂದ್ರೆ ಆಟೋಮೆಟಿಕಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ಬಿಡುತ್ತೆ. ಇವಾಗ ಎಸ್ ಅಲ್ಲಿ ನಮಗೆ ಆಲ್ಫಾ 1, ಆಲ್ಫಾ 2, ಆಲ್ಫಾ 3, ಸೊ ಆನ್ ಆಲ್ಫಾ ಕೆ ಪ್ಲಸ್ 1, ಸೊ ಆನ್ ಆಲ್ಫಾ ಎನ್ ಅಂತ ಹೇಳಿ ಒಂದಷ್ಟು ವೆಕ್ಟರ್ಸ್ ಇದೆ. ಇದರಲ್ಲಿರುವಂತ ಯಾವುದೋ ಒಂದು ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಆ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ಆಟೋಮೆಟಿಕಲಿ ಆ ಸೆಟ್ ಆಫ್ ವೆಕ್ಟರ್ಸ್ ನಮಗೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗ್ಬಿಡುತ್ತೆ. ಆ ಲೀನಿಯರ್ಲಿ ಡಿಪೆಂಡೆಂಟ್ ನಾವು ತೆಗಿಬೇಕು ಅಂದ್ರೆ ಆ ಯಾವ ವೆಕ್ಟರ್ನ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ ನಲ್ಲಿ ಬರೀತಿದ್ವೋ ಆ ವೆಕ್ಟರ್ನೇ ಬಿಟ್ಬಿಟ್ಟು ಏನ್ ಬರುತ್ತೋ ಆ ಒಂದು ಸಬ್ಸೆಟ್ ನ ಬರೆಯೋದು. ಇವಾಗ ಎಸ್ ಗೆ ಬರೆಯುವಂತ ಸಬ್ಸೆಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಅರ್ಥ ಮಾಡ್ಕೊಳ್ಬೇಕು. ಎಸ್ ನಲ್ಲಿರುವಂತ ಒಂದು ವೆಕ್ಟರ್ನ ತೆಗೆದ್ರೆ ನಮಗೆ ಎಸ್ ಬರಲ್ಲ, ಅದಕ್ಕೆ ಬರುವಂತ ಸಬ್ಸೆಟ್ ಆಗಿದೆ. ಸಬ್ಸೆಟ್ ಅಂದ್ರೆ ಏನು? ಇವಾಗ ನೋಡಿ, ಸುಮ್ಮನೆ ಹಾಗೆ ಅಬ್ಸರ್ವ್ ಮಾಡಿ, ಟಿ ಅಂತ ಬರ್ಕೋಣ. ಟಿ ನಲ್ಲಿ ಆಲ್ಫಾ 1, ಆಲ್ಫಾ 2, ಆಲ್ಫಾ 3, ಸೊ ಆನ್ ಆಲ್ಫಾ ಕೆ ಮೈನಸ್ 1, ಇಲ್ಲಿ ಆಲ್ಫಾ ಕೆ ಪ್ಲಸ್ 1, ಸೊ ಆನ್ ಆಲ್ಫಾ ಎನ್ ಅಂತ ಬರೀತೀನಿ. ಇದರಲ್ಲಿ ಏನ್ ಮಾಡಿದೀನಿ? ಆಲ್ಫಾ ಕೆ ನ ಬಿಟ್ಬಿಟ್ಟಿದ್ದೀನಿ. ಯಾಕೆ ಬಿಟ್ಟೆ? ದಟ್ ಆಲ್ಫಾ ಕೆ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್. ಆ ಪ್ರಿಸೀಡಿಂಗ್ ವೆಕ್ಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡುವಂತ ವೆಕ್ಟರ್ನೇ ನಾನು ಬಿಟ್ಬಿಟ್ರೆ ಇನ್ನೊಂದಷ್ಟು ಎಲಿಮೆಂಟ್ಸ್ಗಳು ಉಳಿತು. ಇನ್ ಕೇಸ್, ಅರ್ಥ ಮಾಡ್ಕೊಳ್ಳಿ, ಇನ್ ಕೇಸ್ ದೀಸ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ and suppose these vectors are expressed as a linear combination, so then ಅದು ಲೀನಿಯರ್ ಸ್ಪ್ಯಾನ್ ಆಗುತ್ತೆ. ಆ ಲೀನಿಯರ್ ಸ್ಪ್ಯಾನ್ ಆಟೋಮೆಟಿಕಲಿ ಸಬ್ಸ್ಪೇಸ್ಗೆ ಈಕ್ವಲ್ ಆಗಿರುತ್ತೆ ಅಂತ ನಾವು ನೆಕ್ಸ್ಟ್ ಪ್ರೂಫ್ ಮಾಡಬಹುದು. ಬಟ್ ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ಲೀನಿಯರ್ಲಿ ಡಿಪೆಂಡೆಂಟ್ ಆಗೋಯ್ತು ಅಂತ ಇಟ್ಕೊಳ್ಳಿ. ಅವಾಗ ಇನ್ಯಾವುದೋ ಒಂದು ವೆಕ್ಟರ್ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಆಗ್ತಿರುತ್ತೆ ಅಂತ ಅರ್ಥ. ಅವಾಗ ಏನ್ ಮಾಡೋದು? ಆ ವೆಕ್ಟರ್ನು ಬಿಟ್ಬಿಡೋದು. ಆ ವೆಕ್ಟರ್ನು ಬಿಟ್ಟು ಇನ್ನೇನ್ ಬರುತ್ತೋ ಅದನ್ನ ಬರ್ಕೊಳ್ಳೋದು. ಅಂದ್ರೆ ಸಿಂಪಲ್ ಲಾಜಿಕ್ ಇದು. ಯಾವ ವೆಕ್ಟರ್ನ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ನಲ್ಲಿ ಬರೀತಿರ್ತೀವೋ ಆ ವೆಕ್ಟರ್ನ ಬಿಟ್ಟು ಇನ್ನೇನ್ ಬರುತ್ತೋ ಅದನ್ನ ಬರೆಯೋದು. ಅದು ಏನ್ ಉಳ್ಕೊಳ್ಳುತ್ತೋ ಆ ವೆಕ್ಟರ್ಸ್ ಆಟೋಮೆಟಿಕಲಿ ಎಸ್ ಗೆ ಸಬ್ಸೆಟ್ ಆಗಿರುತ್ತೆ. ಸಬ್ಸೆಟ್ ಅಂದ್ರೆ ಅದರಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ ಕೂಡ ಎಸ್ ಅಲ್ಲಿ ಇರಬೇಕು ಅಂತ. ಸೊ ನಮ್ಗೆ ಅದನ್ನ ಬಿಟ್ಟರು ಕೂಡ ನಮ್ಗೇನು ಸಮಸ್ಯೆ ಆಗಲ್ಲ. ಆಟೋಮೆಟಿಕಲಿ ಟಿ ಇಸ್ ಎ ಸಬ್ಸೆಟ್ ಆಫ್ ಎಸ್ ಆಗಿರುತ್ತೆ. ಅದನ್ನ ನಾವು ಲೀನಿಯರ್ ಸ್ಪ್ಯಾನ್ ಆಫ್ ಟಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಹೇಳಿ ಪ್ರೂಫ್ ಮಾಡಬಹುದು. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಲೆಟ್ ಅಸ್ ಡಿನೋಟ್ ದ ಸೆಟ್. ಲೆಟ್ S1 ಅಂತ ಹೇಳಿ ಒಂದು ಸೆಟ್ ನ ಕನ್ಸಿಡರ್ ಮಾಡ್ತೀನಿ. ಆ ಸೆಟ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಎಸ್ ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಬರೀತೀನಿ ಎಕ್ಸೆಪ್ಟ್ ದಟ್ ಆಲ್ಫಾ ಕೆ. ಯಾವ್ದನ್ನ ನಾನು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೋ ಅದನ್ನ ಬಿಟ್ಟು ಮಿಕ್ಕಿದ್ದನ್ನ ನಾನು ಬರ್ಕೋತೀನಿ. ಸೊ ಅವಾಗ S1 ಇಸ್ ಈಕ್ವಲ್ ಟು ಏನಾಗುತ್ತೆ? ಆಲ್ಫಾ 1, ಆಲ್ಫಾ 2, ಆಲ್ಫಾ 3, ಸೊ ಆನ್ ಆಲ್ಫಾ ಕೆ ಮೈನಸ್ 1, ಆಲ್ಫಾ ಕೆ ಪ್ಲಸ್ 1, ಸೊ ಆನ್ ಆಲ್ಫಾ ಎನ್. ನೋಡಿ, ಎಸ್ ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಬರ್ದಿದ್ದೀನಿ ಎಕ್ಸೆಪ್ಟ್ ದಟ್ ಆಲ್ಫಾ ಕೆ. ಆಲ್ಫಾ ಕೆ ನ ಬಿಟ್ಬಿಟ್ಟು ಮಿಕ್ಕಿದ್ ಯಾವ್ಯಾವ್ದಿತ್ತೋ ಅದಷ್ಟು ಕೂಡ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ S1 ಅನ್ನೋದು ಏನ ಬರ್ದಿದ್ದೀನಿ, ಅದನ್ನ ನಾನು ಲೀನಿಯರ್ ಕಾಂಬಿನೇಷನ್ ಆಫ್ ಲೀನಿಯರ್ ಸ್ಪ್ಯಾನ್ ಅಂತ ಹೇಳಿ ನಾನು ಅದನ್ನ ಡಿನೋಟ್ ಮಾಡಬೇಕು. ಅಂದ್ರೆ ಎಲ್ ಆಫ್ S1 ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇವಾಗ ಇಲ್ಲಿ S1 ಅನ್ನೋದು ಏನಾಗಿದೆ? ಎಸ್ ಗೆ ಸಬ್ಸೆಟ್ ಆಗಿದೆ. ಕ್ಲಿಯರ್ಲಿ S1 ಇಸ್ ಎ ಸಬ್ಸೆಟ್ ಆಫ್ ಎಸ್. ನಾವಿಲ್ಲಿ ಏನಂತ ಪ್ರೂಫ್ ಮಾಡಬೇಕು ಅದನ್ನ ಬರೆಯೋಣ. ಫಸ್ಟ್ ವಿ ಹ್ಯಾವ್ ಟು ಪ್ರೂವ್ ಲೀನಿಯರ್ ಸ್ಪ್ಯಾನ್ ಆಫ್ ದಿಸ್ S1 ಇಸ್ ಈಕ್ವಲ್ ಟು ಡಬ್ಲ್ಯೂ. ಯಾಕೆ ಸರ್ ಲೀನಿಯರ್ ಸ್ಪ್ಯಾನ್ ಆಫ್ S1 ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂದ್ರೆ S1 ಇಸ್ ಅ ಸಬ್ಸೆಟ್ ಆಫ್ ಎಸ್. ಇಫ್ S1 ಇಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ದೆನ್ ಕ್ಲಿಯರ್ಲಿ ಅದೇ ಸಬ್ಸೆಟ್ ನಾವು ಟೀನೇ ಪ್ರೂಫ್ ಮಾಡಬೇಕು ಅಂತೇನಿಲ್ಲ. ಯಾವುದೋ ಒಂದು ಸಬ್ಸೆಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ನ
ನಾವು ದಟ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಹೇಳಿ ಪ್ರೂಫ್ ಮಾಡಬೇಕಾಗಿರೋದು. ಅಂದರೆ ಎಲ್ ಆಫ್ S1 ಇಸ್ ಈಕ್ವಲ್ ಟು ಲೀನಿಯರ್ ಸ್ಪ್ಯಾನ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಹೇಳಿ ಪ್ರೂಫ್ ಮಾಡಬೇಕಾಗಿರೋದು. ಸೊ ಹಾಗಾಗಿ ನಾನು ಅದನ್ನು ಎಲ್ ಆಫ್ S1 ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಹಿಯರ್ S1 ಈಸ್ ಸಬ್ಸೆಟ್ ಆಫ್ S. S1 ಈಸ್ ಅ ಸಬ್ಸೆಟ್ ಆಫ್ S ಆಗಿದೆ. ಹಾಗಾಗಿ ದಸ್ L of S1 ಅಂದ್ರೆ ಲೀನಿಯರ್ ಸ್ಪ್ಯಾನ್ ಆಫ್ S1 ಈಸ್ ಸಬ್ಸೆಟ್ ಆಫ್ ಲೀನಿಯರ್ ಸ್ಪ್ಯಾನ್ ಆಫ್ S. ದಟ್ ಲೀನಿಯರ್ ಸ್ಪ್ಯಾನ್ ಆಫ್ S ಈಸ್ ಈಕ್ವಲ್ ಟು W. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ. S1 S ಗೆ ಸಬ್ಸೆಟ್, L of S1 L of S ಗೆ ಸಬ್ಸೆಟ್ ಆಗಿರುತ್ತೆ. ಬಟ್ L of S ಅಂದ್ರೆ ಏನು? W. ಹಾಗಾಗಿ ದಟ್ ಈಸ್ ಈಕ್ವಲ್ ಟು W ಅಂತ ಹೇಳಿ ಬರ್ತಿದ್ದೀನಿ. ನೆಕ್ಸ್ಟ್ ನಾನು ಏನಂತ ಪ್ರೂಫ್ ಮಾಡಬೇಕು ನೋಡಿ, ಇಲ್ಲಿ L of S1 ಈಸ್ ಅ ಸಬ್ಸೆಟ್ ಆಫ್ L of S. ನಾನು L of S ಈಸ್ ಈಕ್ವಲ್ ಟು ನೋಡಿ, ಈಗ L of S1 ಈಸ್ ಈಕ್ವಲ್ ಟು L of S ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇವೆರಡು ಈಕ್ವಲ್ ಅಂತ ಪ್ರೂಫ್ ಮಾಡ್ತಿದ್ದೀನಿ ಅಂದ್ರೆ ಆಟೋಮೆಟಿಕಲಿ ದಿಸ್ ಈಸ್ ಈಕ್ವಲ್ ಟು W ಅಂತ ಹೇಳ್ದಂಗೆ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡಿ, ಇವೆರಡು ಸೆಟ್ ಕೂಡ ಈಕ್ವಲ್ ಆಗಬೇಕು ಅಂದ್ರೆ L of S ಈಸ್ ಸಬ್ಸೆಟ್ ಆಫ್ L of S1 ಅಂತ ಹೇಳಿ ಪ್ರೂಫ್ ಮಾಡ್ಬೇಕು ನಾನು. ಒಂದಕ್ಕೊಂದು ಸಬ್ಸೆಟ್ ಆಗಿವೆ ಅಂದ್ರೆ ಆಟೋಮೆಟಿಕಲಿ ದೋಸ್ ಟು ಸೆಟ್ಸ್ ಆರ್ ಈಕ್ವಲ್ ಅಂತ. ಸೊ ಹಾಗಾಗಿ ಈಗ ಆಲ್ರೆಡಿ ಪ್ರೆಸೆಂಟ್ ಅಲ್ಲಿ L of S1 ಈಸ್ ಸಬ್ಸೆಟ್ ಆಫ್ L of S ಆಗಿದೆ. ನೆಕ್ಸ್ಟ್ ನಾನು L of S ಈಸ್ ಸಬ್ಸೆಟ್ ಆಫ್ L of S1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ ಹೇಗೆ ಇದನ್ನ ಪ್ರೂಫ್ ಮಾಡ್ತೀನಿ? ಸೊ ಲೆಟ್ ಆಲ್ಫಾ ಬಿಲಾಂಗ್ಸ್ ಟು S ಅಂತ ಹೇಳಿ ಚೂಸ್ ಮಾಡೋಣ. ಆಲ್ಫಾ ಈಸ್ ಎನಿ ವೆಕ್ಟರ್ ಬಿಲಾಂಗ್ಸ್ ಟು S, ದೆನ್ ಆಲ್ಫಾ ಈಸ್ ಈಕ್ವಲ್ ಟು ಆಲ್ಫಾ ಬಿಲಾಂಗ್ಸ್ ಟು L of S ಅಂತ ಹೇಳಿ ಚೂಸ್ ಮಾಡೋಣ. ನಾನು L of S ಇಸ್ ಸಬ್ಸೆಟ್ ಆಫ್ L of S1 ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದ್ದೀನಿ. ಹಾಗಾಗಿ L of S ಅಲ್ಲಿ ಇರುವಂತ ಒಂದು ಎಲಿಮೆಂಟ್ ನ ಚೂಸ್ ಮಾಡ್ತಾ ಇದ್ದೀನಿ. ದಟ್ ಎಲಿಮೆಂಟ್ ಬಿಲಾಂಗ್ಸ್ ಟು L of S1 ಅಂತ ಹೇಳಿ ನಾವು ಪ್ರೂಫ್ ಮಾಡಿದ್ರೆ ಆಟೋಮೆಟಿಕಲಿ ನಮಗೆ ಲೀನಿಯರ್ L of S1 ಇಸ್ ಈಕ್ವಲ್ ಟು L of S ಅಂತ ಹೇಳ್ದಂಗಾಗುತ್ತೆ. ಆಲ್ಫಾ ಬಿಲಾಂಗ್ಸ್ ಟು L of S ಅಂತ ಚೂಸ್ ಮಾಡಿ ದ ಸೇಮ್ ವೆಕ್ಟರ್ ಪ್ರೆಸೆಂಟಿಂಗ್ L of S1 ಅಂತ ಪ್ರೂಫ್ ಮಾಡಿದ್ರೆ ದಟ್ L of S1 ಈಸ್ ಈಕ್ವಲ್ ಟು L of S ಅಂತ ಹೇಳ್ದಂಗಾಗುತ್ತೆ. ಹಾಗಾಗಿ ಆ ಥರ ಬರಿತಾ ಇದ್ದೀನಿ ನೋಡಿ. ಆಲ್ಫಾ ಬಿಲಾಂಗ್ಸ್ ಟು L of S ಅಂದ್ರೆ ಆಲ್ಫಾ ಇಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ದ ವೆಕ್ಟರ್ಸ್ ಆಫ್ S ಅಂತ. S ಅಲ್ಲಿರುವಂಥ ವೆಕ್ಟರ್ಸ್ಗಳ ಲೀನಿಯರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಅದನ್ನ ಲೀನಿಯರ್ ಸ್ಪ್ಯಾನ್ ಅಂತ ಹೇಳಿ ಕರೆಯೋದು. ಸೊ ಹಾಗಾಗಿ ಆಲ್ಫಾ ಇಸ್ ಈಕ್ವಲ್ ಟು C1 ಇಂಟು ಆಲ್ಫಾ 1 ಪ್ಲಸ್ C2 ಇಂಟು ಆಲ್ಫಾ 2 ಪ್ಲಸ್ ಸೊ ಆನ್ ಪ್ಲಸ್ CK ಮೈನಸ್ 1 ಇಂಟು ಆಲ್ಫಾ K ಮೈನಸ್ 1 ಪ್ಲಸ್ CK ಇಂಟು ಆಲ್ಫಾ K ಪ್ಲಸ್ CK ಪ್ಲಸ್ 1 ಇಂಟು ಆಲ್ಫಾ K ಪ್ಲಸ್ 1 ಪ್ಲಸ್ ಸೊ ಆನ್ ಪ್ಲಸ್ CN ಇಂಟು ಆಲ್ಫಾ N ಅಂತ ಹೇಳಿ ಬರೀತೀನಿ. ಇಲ್ಲಿ ನೆಕ್ಸ್ಟ್ ನೋಡಿ, ಆಲ್ಫಾ K ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ ಅಂತ ಹೇಳಿದ್ವಿ. ಸೊ ಹಾಗಾಗಿ ಹಿಯರ್ ಆಲ್ಫಾ K ಈಸ್ expressed as a linear combination of preceding vector. Thus alpha K can be written as alpha K ನ ಹೇಗೆ ಬರಿತೀವಿ ಅಂತ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. D1 ಇಂಟು ಆಲ್ಫಾ 1 ಪ್ಲಸ್ D2 ಇಂಟು ಆಲ್ಫಾ 2 ಪ್ಲಸ್ ಸೊ ಆನ್ ಪ್ಲಸ್ DK ಮೈನಸ್ 1 ಇಂಟು ಆಲ್ಫಾ K ಮೈನಸ್ 1 ಅಂತ. D1 D2 ಸೊ ಆನ್ DK ಮೈನಸ್ 1 ಅನ್ನೋದು ಸ್ಕೇಲಾರ್ಸ್, ಅದು ದೇ ಆರ್ ಅನದರ್ ಸ್ಕೇಲಾರ್ಸ್. C1 C2 ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ನಾನು ಇಲ್ಲಿ D1 D2 ಅಂತ ಹೇಳಿ ಬರಿತಾ ಇದ್ದೀನಿ. ಆಲ್ಫಾ K ಮೈನಸ್ 1 ಅನ್ನೋದು ಆಲ್ಫಾ 1 ಆಲ್ಫಾ 2 ಸೊ ಆನ್ ಆಲ್ಫಾ K ಮೈನಸ್ 1 ಆರ್ ದ ಪ್ರಿಸೀಡಿಂಗ್ ವೆಕ್ಟರ್ಸ್ ಆಫ್ ಆಲ್ಫಾ K. ಸೊ ಆಲ್ಫಾ K ಇಸ್ ಎಕ್ಸ್ಪ್ರೆಸ್ಡ್ ಆಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ ಅಂದ್ರೆ ಹಾಗಾಗಿ ಈ ತರ ಬರಿತಾ ಇದ್ದೀನಿ. ನೆಕ್ಸ್ಟ್ ದೇರ್ಫೋರ್ ದಿಸ್ ಆಲ್ಫಾ ಇಸ್ ಈಕ್ವಲ್ ಟು ಆಲ್ಫಾ ನಲ್ಲಿ ನೋಡಿ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಪ್ಲಸ್ ಸೊ ಆನ್ CK ಮೈನಸ್ 1 ಆಲ್ಫಾ K ಮೈನಸ್ 1 ಪ್ಲಸ್ CK ಇಂಟು ಆಲ್ಫಾ K ಇರೋ ಜಾಗದಲ್ಲಿ ಏನು ಬಂದಿರ್ತೀವಿ ಅದನ್ನು ಬರ್ಕೊಳ್ಳೋದು. D1 ಇಂಟು ಆಲ್ಫಾ 1 ಪ್ಲಸ್ D2 ಇಂಟು ಆಲ್ಫಾ 2 ಪ್ಲಸ್ ಸೊ ಆನ್ ಪ್ಲಸ್ DK ಮೈನಸ್ 1 ಇಂಟು ಆಲ್ಫಾ K ಮೈನಸ್ 1 ಪ್ಲಸ್ ಸೊ ಆನ್ ಪ್ಲಸ್ CN ಇಂಟು ಆಲ್ಫಾ N. ಸೊ ಆಲ್ಫಾ ಇಸ್ ಈಕ್ವಲ್ ಟು ಅಬ್ಸರ್ವ್ ಮಾಡಿ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಡೈರೆಕ್ಟ್ ಆಗಿ ಬರೀತೀನಿ ನಾನು ಒಂಚೂರು ನೋಡಿ ಹೇಗೆ ಅಂತ. C1 ಪ್ಲಸ್ CK ಇಂಟು
D1 ಟೋಟಲಿ ಅವೆರಡರಲ್ಲಿ ಆಲ್ಫಾವನ್ನು ಕಾಮನ್ ತೆಗಿಬೋದು. ಹಾಗೆ ಪ್ಲಸ್ C2 ಪ್ಲಸ್ CK ಇಂಟು D2 ಆಲ್ಫಾ 2 ಪ್ಲಸ್ ಸ್ವಾನ್ ಪ್ಲಸ್ CN ಇಂಟು ಆಲ್ಫಾ ಎನ್ ಆಸ್ ಇಟ್ ಈಸ್, ಅದು ಲಾಸ್ಟಲ್ಲಿ ಹಾಗೆ ಉಳ್ಕೊಳ್ಳೋದು. ನೋಡಿ, ನಾನೀಗ ಬರೆದಿದ್ದಷ್ಟನ್ನು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಂತ. ಇದರಲ್ಲಿ ಈ ಆಲ್ಫಾ 1 ಕಾಮನ್ ತೆಗೆದಿದ್ದೀನಿ, ನೆಕ್ಸ್ಟ್ ಇದರಲ್ಲಿ ಆಲ್ಫಾ 2 ಕಾಮನ್ ತೆಗೆದಿದ್ದೀನಿ. ಅದೇ ಥರ ನೆಕ್ಸ್ಟ್ ಇಲ್ಲಿ ಬರೆದ್ರೆ ಮಧ್ಯದಲ್ಲಿ CK ಮೈನಸ್ 1 ಪ್ಲಸ್ CK ಇಂಟು DK ಮೈನಸ್ 1 ಆಲ್ಫಾ K ಮೈನಸ್ 1 ಕಾಮನ್ ಬರುತ್ತೆ. ಸೊ ಆನ್ CN ಆಲ್ಫಾ ಎನ್ ಅಂತ. ಇಲ್ಲಿ ನಾನು ಬರೆದಿರೋ ಅಂಥದ್ದು ಆಲ್ಫಾ ಇಸ್ ಈಕ್ವಲ್ ಟು, ನೋಡಿ ಇನ್ನು ನಾವು ಒಂಚೂರು ಕ್ಲಾರಿಟಿ ಆಗಿ ಬರೀಲೇಬೇಕಂದ್ರೆ ಹಾಗೆ ಬರಿಬೋದು. ದಟ್ ಈಸ್ ಪ್ಲಸ್ CK ಮೈನಸ್ 1 ಪ್ಲಸ್ CK ಇಂಟು DK ಮೈನಸ್ 1 ಇಂಟು ಆಲ್ಫಾ K ಮೈನಸ್ 1 ಪ್ಲಸ್ ಸ್ವಾನ್ ಪ್ಲಸ್ CN ಇಂಟು ಆಲ್ಫಾ ಎನ್. ಇಲ್ಲಿ ಆಲ್ಫಾ 1, ಆಲ್ಫಾ 2, ಆಲ್ಫಾ K ಮೈನಸ್ 1, ಆಲ್ಫಾ K ಪ್ಲಸ್ 1, ಆಲ್ಫಾ ಎನ್ ಆರ್ ದ ವೆಕ್ಟರ್ಸ್ ಆಫ್ S1. S1 ನ ವೆಕ್ಟರ್ಸ್ ನ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಬರ್ದಿದೀವಿ. ಸೊ ಈ ವೆಕ್ಟರ್ಸ್ ಆಫ್ ಎಸ್ ನ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಬರ್ದಿದೀವಿ ಅಂದ್ರೆ ದೋಸ್ ವೆಕ್ಟರ್ಸ್ ಸ್ಪ್ಯಾನ್ಸ್ ಅಂತ, ಅಂದ್ರೆ ಲೀನಿಯರ್ ಸ್ಪ್ಯಾನ್ ಅಂತ. ಸೊ ಆಲ್ಫಾ ಅನ್ನೋದು ಲೀನಿಯರ್ ಸ್ಪ್ಯಾನ್ ಆಫ್ S1 ಅಂತ ಹೇಳಿದಂಗೆ. ಸೊ ಇಲ್ಲಿ ಹೇಳಬೇಕು ಆಲ್ಫಾ 1, ಆಲ್ಫಾ 2, ಸೊ ಆನ್ ಆಲ್ಫಾ K ಮೈನಸ್ 1 ಪ್ಲಸ್ ಆನ್ ಆಲ್ಫಾ ಎನ್ ಆರ್ ದ ಎಲಿಮೆಂಟ್ಸ್ ಆಫ್ S1. ಸೊ here we expressed the linear combination of elements of S1. Here ಅಥವಾ alpha is the linear combination of the vectors of S1. Alpha is the linear combinations of vectors of S1 ಅಂದ್ರೆ then clearly ಹೇಗೆ ಬರೀತೀವಿ ಅಂತ ನೋಡಿ. ಇದನ್ನ ಅಳಿಸ್ತೀನಿ. Alpha is the linear combinations of vectors of S1. Therefore, alpha belongs to linear span of S1. So, alpha is presenting S ಅಂತ ಹೇಳಿ ತಗೊಂಡಿದ್ವಿ. Same vector presenting, alpha is presenting L of S ಅಂತ ಹೇಳಿ ತಗೊಂಡಿದ್ವಿ. Same vector is presenting L of S1 in the sense L of S is subset of L of S1. But L of S1 is a subset of L of S. Therefore, L of S is equal to L of S1. So, ಅಥವಾ L of S1 is equal to L of S, that is equal to W. ನೋಡಿ, L of S1 ಅನ್ನೋದು W ಗೆ ಈಕ್ವಲ್ ಆಗಿ. ಈಗ ಇಲ್ಲಿ S1 ನಾವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ, ಇವಾಗ ನೋಡಿ ನಾನು ಹೇಳೋದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. L of S1 is equal to W ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ಈಗ S1 ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ ಥಿಯರಮ್ ಅಲ್ಲಿ ಎಂಡ್ ಆಗುತ್ತೆ. ಸಪೋಸ್ S1 ಈಸ್ ನಾಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದ್ರೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದ್ರೆ ಆ S1 ಅಲ್ಲಿ ಯಾವುದೋ ಒಂದು ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ ಅಂತ. ಎಗೈನ್ ಏನ್ ಮಾಡೋದು, ಎಷ್ಟರಲ್ಲಿ ಇವಾಗ ಸಪೋಸ್ ಆಲ್ಫಾ K ಮೈನಸ್ 1 ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ ಅಂತ ಅನ್ಕೊಳ್ಳಿ. S1 ಅಲ್ಲಿರುವಂತ ಆಲ್ಫಾ K ಮೈನಸ್ 1 ನ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದೀವಿ ಅಂದ್ರೆ ಅವಾಗ S2 ಇಸ್ ಈಕ್ವಲ್ ಟು S1 ಮೈನಸ್ ಆಲ್ಫಾ K ಮೈನಸ್ 1 ಅಂತ ಬರ್ಕೊಳ್ಳೋದು. S1 ಅಲ್ಲಿರುವಂತದ್ದು ಒಂದು ಎಲಿಮೆಂಟ್ ನ ಬಿಟ್ಬಿಡೋದು, ಅವಾಗ S2 ನ ಚೆಕ್ ಮಾಡೋದು. S2 L of S2 ಇಸ್ ಈಕ್ವಲ್ ಟು W ಆಗಿರುತ್ತೆ, ನೋ ಡೌಟ್. ಅದು L of S2 ಇಸ್ ಈಕ್ವಲ್ ಟು W ಆಗಿರುತ್ತೆ. ಸಪೋಸ್ S2 ಏನಾದ್ರು ಲೀನಿಯರ್ಲಿ ಡಿಪೆಂಡೆಂಟ್ ಆಯ್ತಾ, ಅವಾಗ ಮತ್ತೆ ಅಗೈನ್ ಇನ್ನೊಂದು ವೆಕ್ಟರ್ನ ಅದರಲ್ಲಿ ಡಿಲೀಟ್ ಮಾಡೋದು, ಬರ್ಕೊಳ್ಳೋದು. ಇದೇ ಥರನೇ ಬರಿತಾ ಹೋದರೆ ನಮಗೆ ಲಾಸ್ಟಿಗೆ ಯಾವುದೋ ಒಂದು ವೆಕ್ಟರು ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುವಂಥದ್ದು, ಕ್ಲಿಯರ್ ಆಗಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುವಂಥ ವೆಕ್ಟರ್ಸ್ ಉಳ್ಕೊಳ್ಳುತ್ತೆ. ಸೊ ಅದನ್ನು ನಾವು T ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಸೊ ದಟ್ ಸ್ಪ್ಯಾನ್ಸ್ W ಅಂದರೆ ಸೇಮ್ ಸಬ್ಸ್ಪೇಸ್ನ ಸ್ಪ್ಯಾನ್ ಮಾಡುತ್ತೆ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀವಿ. ಅದು ಸೆಂಟೆನ್ಸ್ ಬರಿತೀನಿ ನಾನು. ಇದಾದಮೇಲೆ ಆ ಸೆಂಟೆನ್ಸ್ನ ನೀವು ಕೂಡ ಕನ್ಕ್ಲೂಷನಲ್ಲಿ ಬರಿಬೇಕು ಥಿಯರಮ್ ಆದಮೇಲೆ. ಈಗೇನು ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು, ಓಕೆನಾ? ನೋಡಿ, ಇದಿಷ್ಟು ಸೆಂಟೆನ್ಸ್ ಏನಿದೆ ಇದನ್ನು ಬರಿಬೇಕು. ಅಂದರೆ ಏನು ಸೆಂಟೆನ್ಸ್ ಅಂದರೆ, ನಾವು ಇಫ್ S1 ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ದೆನ್ S1 ಇಸ್ ದ ರಿಕ್ವೈರ್ಡ್ ಸಬ್ಸೆಟ್. ಅಂದರೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ಅಂದರೆ ಅದೇ ರಿಕ್ವೈರ್ಡ್ ಸಬ್ಸೆಟ್, ಯಾಕೆಂದರೆ ಸ್ಪ್ಯಾನ್ ಆಗ್ತಾ ಇದೆ. ಸೊ ಹಾಗಾಗಿ ಅದೇ ರಿಕ್ವೈರ್ಡ್ ಸಬ್ಸೆಟ್ ಆಗಿರುತ್ತೆ. ಇಫ್ S1 ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು ಅಂದರೆ
repeating the above process till the subset T will have no elements which are linear combination of its preceding vectors. ಅಂದ್ರೆ ಅದೇನಾದ್ರು ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು ಅಂದರೆ ರಿಪೀಟಿಂಗ್ ದ ಅಬೌವ್ ಪ್ರೋಸೆಸ್, ದಟ್ ಮೀನ್ಸ್ ಒಂದು ಎಲಿಮೆಂಟ ಯಾವುದನ್ನ ನಾವು ವೆಕ್ಟರ್ನ ಪ್ರಿಸೀಡಿಂಗ್ ವೆಕ್ಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ತೀವೋ ಆ ಎಲಿಮೆಂಟ್ನ ಡಿಲೀಟ್ ಮಾಡಿ ನೆಕ್ಸ್ಟ್ ಅಗೈನ್ ನಾವು ಇನ್ನೊಂದು ಸಬ್ಸೆಟ್ನ ಬರ್ಕೊಳ್ಬೇಕು. ಅದೇ ಥರನೇ ಬರಿತಾ 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 ಹೋದರೆ ನಮಗೆ ಯಾವಾಗ ಯಾವ ವೆಕ್ಟರ್ನೂ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗದೇ ಇಲ್ಲ, ಆ ಒಂದು ಸ್ಟೇಜ್ಗೆ ಬಂದು ನಿಲ್ತೀವಿ. ಆ ಸ್ಟೇಜಲ್ಲಿ ಆಟೋಮೆಟಿಕಲಿ ಬಂದಿರುವಂಥ ಸಬ್ಸೆಟ್ಟು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಅದನ್ನೇ ಹೇಳಿದ್ರೆ ಫೈನಲಿ ವಿ ಗೆಟ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಟಿ ಆಫ್ ಎಸ್ ಸಚ್ ದಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಸ್ಪ್ಯಾನ್ಸ್ ದ ಡಬ್ಲ್ಯೂ. ಸೊ ದಟ್ ಈಸ್ ದ ಥಿಯರಮ್. ಸೊ ಇದು ಪ್ರೂಫ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದಿಷ್ಟು ಕೂಡ ಲೀನಿಯರ್ಲಿ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಮೇಲಿರುವಂಥ ಥಿಯರಮ್ಸ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.